ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತು ಇಂದು 7 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಹೌದು, ನಿನ್ನೆನೂ ಕೂಡ ಜಮಾ ಆಗಿದೆ, ಮೊನ್ನೆನೂ ಕೂಡ ಜಮಾ ಆಗಿದೆ. ಹಾಗಾಗಿ ಇವತ್ತು ಕೂಡ ಜಮಾ ಆಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಸ್ಪೀಡಾಗಿ ಜಮಾ ಆಗ್ತಾ ಇಲ್ಲ, ಅತಿ ಸ್ಲೋ ಆಗಿನೇ ಜಮಾ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಹಿಂದಿನ ದಿನಗಳಲ್ಲಿ ನೋಡಿದ್ರೆ ನೀವು ತಾಂತ್ರಿಕ ದೋಷ ಆಗಿತ್ತು, ಇಲ್ಲಾಂದ್ರೆ ಇದುವರೆಗೂ 22ನೇ ಕಂತಿನ ಹಣ ಮುಕ್ತಾಯವಾಗ್ತಾ ಇತ್ತು, ಆಲ್ರೆಡಿ ಜಮಾ ಆಗಿ ಕ್ಲಿಯರ್ ಆಗಿರ್ತಾ ಇತ್ತು. ಕಾರಣ ಏನಪ್ಪಾ ಅಂದ್ರೆ ತಾಂತ್ರಿಕ ದೋಷದಿಂದ ನಿಮ್ಮ ಖಾತೆಗಳಿಗೆ ಸರಿಯಾಗಿ ದುಡ್ಡು ಹಾಕ್ಲಿಕ್ಕಾಗ್ಲಿಲ್ಲ ಅಂತ ಸುತ್ತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಬನ್ನಿ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಂದು ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ. ಸುಮಾರು 1,22,00,000 ಮಹಿಳೆಯರಿದ್ದರೆ ಎಲ್ಲರೂ ಕೂಡ ತಪ್ಪದೆ ನೋಡಿ. ಅದೇ ರೀತಿಯಾಗಿ ಪಿಂಚಣಿ ಯೋಜನೆಯಲ್ಲೂ ಕೂಡ ನಿಮಗೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗ್ತಾ ಇದೆ. ಎಷ್ಟು ಜಮಾ ಆಗ್ತಾ ಇದೆ, ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಎಂಥವರಿಗೆ ಬರ್ತಾ ಇದೆ, ಎಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಬಹಳ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ, ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಏನಿದೆ, ಆಲ್ರೆಡಿ ಈಗಾಗಲೇ ಕ್ಲಿಯರ್ ಆಗಬೇಕಾಗಿತ್ತು, ಹೌದಲ್ವಾ? ಇದು ನಿಮಗೂ ಕೂಡ ಗೊತ್ತಿದೆ. ಜಮಾ ಆಗಿ ಕ್ಲಿಯರ್ ಆಗಬೇಕಾಗಿತ್ತು. ಆದರೂ ಸಹಿತ ಸರ್ಕಾರದಿಂದ ಬರ್ತಕ್ಕಂಥ ದುಡ್ಡು ಯಾವ ಮಹಿಳೆಯರಿಗೂ ಕೂಡ ಬಂದಿಲ್ಲ. ಸರಿಯಾಗಿ ಕೆಲವೊಂದಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮಾಡ್ತಾ ಇದ್ದಂತೆ ಆ ಒಂದು ಟ್ರಯಲ್ ಮಾಡಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಆಗಿತ್ತಂತೆ. ಅದನ್ನ ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅವರನ್ನ ನೇಮಕ ಮಾಡಿರ್ತಾರೆ. ಅವರು ಕೂಡ ಅದನ್ನ ಸರಿಪಡಿಸಲಿಕ್ಕೆ ಟ್ರೈ ಮಾಡಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ. ಅದನ್ನ ಈಗೀಗ ಒಂದು ಸರಿಪಡಿಸಲಾಗಿದೆ. ಇನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಬೇಕಾಗಿರುವಂಥದ್ದು ಈಗ ಬಾಕಿ ಇದೆ. ಹೌದು, ಈಗ ಸರ್ಕಾರಕ್ಕೆ ನಮ್ಮ ಮನವಿ ಕೂಡ ಇರುತ್ತೆ. ಎಷ್ಟು ಕಂತುಗಳು ಉಳಿದಿದ್ದಾವೆ ನೋಡಿ, ಆ ಎಲ್ಲ ಕಂತುಗಳನ್ನು ಕೂಡ ಈಗ ಸ್ಪೀಡ್ ಆಗಿ ಒಂದೊಂದು ಆದ್ಮೇಲೆ ಸತತವಾಗಿ ರಿಲೀಸ್ ಮಾಡಿ ಕ್ಲಿಯರ್ ಮಾಡಬೇಕು ಅಂತ ಸರ್ಕಾರದ ಬಳಿ ನಮ್ಮ ಮನವಿ ಕೂಡ ಇರುತ್ತೆ. ಆದಷ್ಟು ಬೇಗನೆ ರಿಲೀಸ್ ಮಾಡಿ ಕ್ಲಿಯರ್ ಮಾಡಬೇಕು. ಈಗಾಗಲೇ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಆಗಿರಲಿ, ಬೆಳಗಾವಿ ಆಗಿರಲಿ, ವಿಜಯನಗರ ಆಗಿರಲಿ, ಧಾರವಾಡ ಆಗಿರಲಿ, ಯಾದಗಿರಿ ಆಗಿರಲಿ, ಉತ್ತರ ಕನ್ನಡ ಆಗಿರಲಿ, ದಕ್ಷಿಣ ಕನ್ನಡ ಆಗಿರಲಿ, ದಾವಣಗೆರೆ, ಉಡುಪಿ ಎಲ್ಲ ಜಿಲ್ಲೆಗಳಿಗೂ ಕೂಡ ದುಡ್ಡು ಆಲ್ರೆಡಿ ಬಂದಿರತಕ್ಕಂಥದ್ದು. ಸೊ ಹಾಗಾಗಿ ಯಾರು ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಖಾತೆಗಳಿಗೆ 22ನೇ ಕಂತಿನ ಹಣ ಜಿಲ್ಲೆಗಳಿಗೆ ಆಲ್ರೆಡಿ ಜಮಾ ಆಗಿದ್ದು ಇನ್ನೂ ಕೂಡ ಜಮಾ ಆಗ್ತಾ ಇದೆ. ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ, ಯಾವ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರಾಸೆಸರ್ ಇರುತ್ತೆ, ಎಲ್ಲವೂ ಕೂಡ ನಾವು ನೋಡ್ತಾ ಹೋಗೋಣ. ಅಂದ್ರೆ ಸೈಕಲ್ ತರ ಪ್ರತಿ ತಿಂಗಳು ಕೂಡ ಜಮಾ ಮಾಡ್ಬೇಕಲ್ವಾ? ಅಂದ್ರೆ ಪ್ರತಿ ತಿಂಗಳು ಬರೋದಿಲ್ಲ, ಆದ್ರೆ ಪ್ರತಿ ಕಂತಿನಲ್ಲಾದ್ರೂ ಜಮಾ ಮಾಡ್ತಾರಲ್ವಾ? ಹಾಗಾಗಿ ಆ ಒಂದು ಪ್ರಾಸೆಸರ್ ಯಾವ ರೀತಿಯಾಗಿರುತ್ತೆ ಮೊದಲು ನೀವೆಲ್ಲರೂ ಕೂಡ ತಿಳ್ಕೊಬೇಕಾಗಿರ್ತಕ್ಕದ್ದು. ಹಾಗಾದ್ರೆ ಯಾವ ರೀತಿಯಾಗಿ ಪ್ರಾಸೆಸರ್ ಇರುತ್ತೆ? ಈಗ ಹಣಕಾಸು ಇಲಾಖೆಯಿಂದ ಅಂದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ದುಡ್ಡು ರಿಲೀಸ್ ಆಗಬೇಕು ಅಂದ್ರೆ ಹಾಗೆ ಇಲ್ಲ. ಸಿಎಂ ಅವರು ಕೂಡ ಅದಕ್ಕೆ ಒಂದು ಮನವಿ ಪತ್ರ ಕಳಿಸಬೇಕು. ಎಷ್ಟು ಫಂಡ್ ಬೇಕಾಗಿದೆ, ಯಾವ ಕಾರಣಕ್ಕಾಗಿ ಬೇಕಾಗಿದೆ, ಸೊ ಅದರ ಬಗ್ಗೆನೂ ಕೂಡ ಇಲ್ಲಿ ಚರ್ಚೆ ನಡಿಬೇಕು. ನೆಕ್ಸ್ಟ್ ಇಲ್ಲಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಈ ಗೃಹಲಕ್ಷ್ಮಿ ಬಗ್ಗೆ ಇಷ್ಟು ಹೇಳಿ, ಇಷ್ಟಿಂತಕಷ್ಟು ಕಂತುಗಳಿದ್ದಾವೆ, ಇದಕ್ಕಿಷ್ಟು ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಒಂದು ನೋಟಿಸ್ ಅನ್ನ ಕಳಿಸಿದ ಮೇಲೆ ಒಂದು ದುಡ್ಡು ಎಷ್ಟಿದೆ ಅಂದ್ರೆ ಒಂದು ಕಂತಿಗೆ 2,500 ಕೋಟಿ, 2 ಕಂತಿಗೆ ಹಾಕ್ತಿವಿ ಅಂತ ಹೇಳಿದ್ದಾರೆ. ಅದರಲ್ಲಿ 5,000 ಕೋಟಿ ಹಣವನ್ನ ರಿಲೀಸ್ ಮಾಡ್ಕೊಳ್ಬೇಕಾಗಿದೆ. ಅಷ್ಟು ದುಡ್ಡನ್ನ ಏನ್ ಮಾಡುತ್ತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸ್ಬಿಡುತ್ತೆ. ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳಿರುವಂತಹ ಕಾರಣಕ್ಕಾಗಿ ಈ ಗೃಹಲಕ್ಷ್ಮಿ ದುಡ್ಡನ್ನ ಏನೇನು ಪ್ರಾಸೆಸರ್ ಇರುತ್ತೆ ಅದೆಲ್ಲವೂ ಕೂಡ ಮುಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಕಳಿಸುತ್ತೆ. ಅಲ್ಲಿಂದ ಏನೇನು ಪ್ರಾಸೆಸರ್ ಇರುತ್ತೆ ಅದೆಲ್ಲವೂ ಕೂಡ ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿಂದ ಡೈರೆಕ್ಟ್ ಆಗಿ ಡಿಬಿಟಿ ಟ್ರೆಜರಿ ಪುಷ್ ಆಗಿ ಅಲ್ಲಿಂದ ಬ್ಯಾಂಕುಗಳು ಅಪ್ಡೇಟ್ ಮಾಡ್ಕೊಳ್ತವೆ. ಬ್ಯಾಂಕುಗಳು ಅಪ್ಡೇಟ್ ಮಾಡಿಕೊಂಡು ಇನ್ನು ಅಲ್ಲಿಂದ ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡ್ತಾ ಇರ್ತಾರೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಇಲ್ಲಿ ಒಂದಕ್ಕಂತ ಜಮಾ ಮಾಡಿ ಮಧ್ಯದಲ್ಲಿ ಪೆಂಡಿಂಗ್ ಉಳಿದಿತ್ತು ಅಂತ ಅನ್ಕೊಳ್ಳಿ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಟ್ರಯಲ್ ಮಾಡ್ತಾರೆ, ಅಲ್ಲೋ ಇಲ್ಲೋ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಕೆಲವೊಂದಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿ ನೋಡ್ತಾರೆ. ಅಲ್ಲಿ ಯಾವುದೇ ರೀತಿಯ ತಾಂತ್ರಿಕ ದೋಷಗಳು ಕಂಡು ಬರಲಿಲ್ಲ ಅಂದ್ರೆ ಸರಿ ಓಕೆ ಅಂತ ಜಮಾ ಮಾಡ್ತಾರೆ. ಅಲ್ಲಿ ತಾಂತ್ರಿಕ ದೋಷ ಕಂಡು ಬಂದ್ರೆ ಮತ್ತೆ 2-3 ದಿನಗಳ ಕಾಲ ಡಿಲೇ ಆಗುತ್ತೆ. ಹಾಗೆ ಈಗ ಕೂಡ ಆಗಿರ್ತಕ್ಕಂಥದ್ದು. ಇದಾದ್ಮೇಲೆ ಸರಿಪಡಿಸ್ಕೊಂಡು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಎಲ್ಲವೂ ಕೂಡ ಈ ಕಂತು ಕ್ಲಿಯರ್ ಆದ್ಮೇಲೆ ಮತ್ತೆ ಏನಾಗುತ್ತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನ್ ಮಾಡುತ್ತೆ, ಇಂತಿಷ್ಟು ದುಡ್ಡು ಬಂದಿಟ್ಟು ಇಂತಿಷ್ಟು ಸಮಯದಲ್ಲಿ ಇಂತಿಷ್ಟು ವರ್ಷದಲ್ಲಿ ಇಷ್ಟು ನಾವು ಖರ್ಚು ವೆಚ್ಚಗಳಾಗಿದ್ದಾವೆ, ಇಷ್ಟು ಉಳಿದಿದೆ, ಇಷ್ಟು ಬಾಕಿ ಇದೆ, ಇಷ್ಟು ಬೇಕಾಗಿದೆ, ಎಲ್ಲವೂ ಕೂಡ ಡೀಟೇಲ್ಸ್ ಅನ್ನ ಒಂದು ಫೈಲ್ ರೆಡಿ ಮಾಡುತ್ತೆ. ಆ ಫೈಲನ್ನು ಹಣಕಾಸು ಇಲಾಖೆಗೆ ಕಳಿಸ್ಕೊಡುತ್ತೆ. ಅದು ಕೂಡ ಹಣಕಾಸು ಇಲಾಖೆ ಅಷ್ಟೇ, ಇಂತಿಷ್ಟು ವರ್ಷದಲ್ಲಿ ಎಷ್ಟೆಷ್ಟು ಖರ್ಚು ವೆಚ್ಚ ಆಗಿತ್ತು ಅಂತ ಹೇಳ್ಬಿಟ್ಟು ಆ ಫೈಲನ್ನು ತೆಗೆದಿಟ್ಬಿಡುತ್ತೆ. ಈ ರೀತಿ ಯಾವ ವರ್ಷದಲ್ಲಿ ಎಷ್ಟು ಖರ್ಚು ವೆಚ್ಚ ಆಗಿದಾವೆ ಎನ್ನುವಂತಹ ಎಲ್ಲ ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡಿ ಇಟ್ಕೊಳ್ಳುವಂತಹ ಕೆಲಸ ಕಾರ್ಯ ನಡೆಯುತ್ತೆ. ಇದೆಲ್ಲವೂ ಕೂಡ ಪ್ರಾಸೆಸರ್ ಇರುತ್ತೆ. ಓಕೆನಾ? ಈ ರೀತಿ ಪ್ರತಿಯೊಂದು ಕಂತಿನಲ್ಲಿ ಎಕ್ಸಸೈಸ್ ಮಾಡಬೇಕಾಗತ್ತೆ, ಪ್ರತಿಯೊಂದು ಕಂತಿನಲ್ಲೂ ಈ ರೀತಿ ವರ್ಕ್ ಮಾಡಬೇಕಾಗತ್ತೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಹಾಗಾಗಿ ನೀವು ಕೂಡ ಸಹಕರಿಸಿ.
ಸಹಕರಿಸಬೇಕು. ನಾವು ದುಡ್ಡನ್ನ ಹೊಂದಾಣಿಕೆ ಮಾಡಿ ಜಮಾ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾವ ಮಹಿಳೆಯರು ಕೂಡ ತಲೆ ಕೆಡಿಸ್ಕೊಡುವಂಥ ಅವಶ್ಯಕತೆ ಇಲ್ಲ. ನಾವು ನುಡಿದಂಥ ಭಾಷೆಯನ್ನು ನಡೆಸ್ಕೊಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಸೊ ಹಾಗಾಗಿ ಅದರ ಮೇರೆಗೆ ಈಗ ದುಡ್ಡು ನಿಮ್ಮ ಖಾತೆಗಳಿಗೆ ಬರ್ತಾ ಇದ್ದು, ಈಗ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂದರೆ, ಇನ್ನು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಬಹುತೇಕ ಬಹಳಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ. ಅಲ್ಲಿ ಕೂಡ ಬರುತ್ತೆ. ಬೆಳಗಾವಿ ಆಗಿರಲಿ, ವಿಜಯನಗರ ಆಗಿರಲಿ, ಧಾರವಾಡ ಆಗಿರಲಿ, ಯಾದಗಿರಿ ಆಗಿರಲಿ, ಉತ್ತರ ಕನ್ನಡ ಆಗಿರಲಿ, ದಕ್ಷಿಣ ಕನ್ನಡ ಆಗಿರಲಿ, ದಾವಣಗೆರೆ, ಉಡುಪಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಈ ದುಡ್ಡು ಬರುವಂಥದ್ದು. ಸೊ ಹಾಗಾಗಿ ಯಾರ್ಯಾರು ಈ ಒಂದು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಮಹಿಳಾ ಫಲಾನುಭವಿಗಳಿದ್ದೀರಿ, ನಿಮ್ಮ ಖಾತೆಗಳಿಗೂ ಕೂಡ ಈ ದುಡ್ಡು ಜಮಾ ಆಗತ್ತೆ. ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ನೋಡಿ, ಈ ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಇದಾದ್ಮೇಲೆ ಇನ್ನು ಬಹಳಷ್ಟು ಜನ ಕಾಯ್ತಾ ಇರುವಂಥದ್ದು ಪಿಂಚಣಿ ಯೋಜನೆಗಾಗಿ. ಹೌದು, ಅಕ್ಟೋಬರ್ ತಿಂಗಳ ಅಂತೂ ಪ್ರಾರಂಭವಾಗಿದೆ. ಈ ಕಾಂಗ್ರೆಸ್ ಸರ್ಕಾರ ಬರೋಕ್ಕಿಂತ ಮುಂಚೆ, ಅನ್ನೋಕ್ಕಿಂತನೂ ಈ ಗ್ಯಾರಂಟಿ ಯೋಜನೆಗಳು ಕೂಡ ಬರೋಕ್ಕಿಂತ ಮುಂಚೆ ಸರ್ಕಾರಗಳು ಏನ್ ಮಾಡ್ತಾ ಇದ್ವು, ಪ್ರತಿ ತಿಂಗಳ ದುಡ್ಡನ್ನ ಅಂದ್ರೆ ಪಿಂಚಣಿ ಹಣವನ್ನ ಪ್ರತಿ 1ನೇ ತಾರೀಖು ಪ್ರಾರಂಭ ಮಾಡಿದ್ರೆ ಪ್ರತಿ ಒಂದು 5ನೇ ತಾರೀಖು ಒಳಗಾಗಿ ಅಂದ್ರೆ 5 ದಿನದ ಒಳಗಾಗಿ ಪ್ರತಿಯೊಬ್ಬರ ಪಿಂಚಣಿದಾರರ ಖಾತೆಗಳಿಗೆ ದುಡ್ಡು ಹೋಗಿ ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು. ಆದ್ರೆ ಈಗ ಹಾಗಾಗ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳು ಬಂದಿದ್ದು ಬರೀ ಗ್ಯಾರಂಟಿ ಯೋಜನೆಗಳಲ್ಲಿನೇ ದುಡ್ಡು ಖರ್ಚು ವೆಚ್ಚ ಆಗ್ತಾ ಇದೆ ಅಂತ ಪಿಂಚಣಿದಾರರ ಒಂದು ಧೋರಣೆ. ಯಾಕಂದ್ರೆ ಇಲ್ಲಿ ಸರಿಯಾದ ಟೈಮ್ಗೆ ಪಿಂಚಣಿದಾರರಿಗೆ ದುಡ್ಡು ಹೋಗ್ತಾ ಇಲ್ಲ. 2025ರ ಪ್ರಾರಂಭದಲ್ಲಾಗಿರ್ಲಿ, 2024ರಲ್ಲಾಗಿರ್ಲಿ ಸರಿಯಾಗಿ ಪಿಂಚಣಿದಾರರಿಗೆ ಅಂಥ ದುಡ್ಡು ಹೋಗೇ ಇಲ್ಲ. ಇನ್ನು ಗ್ಯಾರಂಟಿ ಯೋಜನೆಗಳು ಬಂದ್ವೆ ನೋಡಿ, ಸ್ವಂತ ಸಂದರ್ಭದಿಂದನೂ ಕೂಡ ಪಿಂಚಣಿದಾರರನ್ನ ಬಹಳಷ್ಟು ಜನರನ್ನ ತೆಗೆದು ಹಾಕಿದಾರನು ಕೂಡ. ಅದರಲ್ಲಿ ಎಲಿಜಿಬಲ್ ಇದ್ರೂ ಸಹಿತ ಬಹಳಷ್ಟು ಫಲಾನುಭವಿಗಳಿಗೆ ಇನ್ನೂ ದುಡ್ಡು ಬರ್ತಾ ಇಲ್ಲ. ಇನ್ನು ಎಲಿಜಿಬಲ್ ಅದಾರ ಅಂತ ಅನ್ಕೋಲಿ, ಆದ್ರೂ ಸಹಿತ 1 ತಿಂಗಳದ್ದು ಬರೋದು, ಮತ್ತೆ 2 ತಿಂಗಳು ಪೆಂಡಿಂಗ್ ಉಳಿಯೋದು, ಮತ್ತೆ ಬರೋದು, ಈ ರೀತಿನೂ ಕೂಡ ಆಗ್ತಾ ಇದೆ. ಇಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಡಿಲೇ ಮಾಡಬಹುದು, ಆದರೆ ಪಿಂಚಣಿ ಯೋಜನೆಯಲ್ಲಿ ಹಾಗೆ ಮಾಡಬಾರ್ದು. ಯಾಕಂದ್ರೆ ಇದು ಶಾಶ್ವತ ಯೋಜನೆ. ಯಾವುದೇ ಸರ್ಕಾರ, ಯಾವುದೇ ಪಕ್ಷ ಅಂದ್ರೆ ಬಿಜೆಪಿ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, JDS ಆಗಿರ್ಲಿ, ಇನ್ಯಾವುದೇ ಪಕ್ಷ ಬಂದಿದ್ರೂ ಸಹಿತ ಈ ಪಿಂಚಣಿಯನ್ನ ಕೊಡ್ಲೇಬೇಕಾಗುತ್ತೆ. ಹಾಗಾಗಿ ಹಿರಿಯ ನಾಗರಿಕರಿಗೆ, ವಿಧವಾ ಮಹಿಳೆಯರಿಗೆ, ಅಂಗವಿಕಲರಿಗೆ ಈ ಪಿಂಚಣಿಯನ್ನ ಸರಿಯಾದ ಟೈಮ್ಗೆ ಜಮಾ ಮಾಡಬೇಕು ಅಂತ ಮನವಿಯನ್ನ ನಾವು ಕೂಡ ಮಾಡ್ಕೊಳ್ತಾ ಇದೀವಿ ಸರ್ಕಾರಕ್ಕೆ. ಸರಿಯಾದ ಟೈಮ್ಗೆ ಏನ್ ಕೊಡ್ಬೇಕಲ್ವಾ ದುಡ್ಡನ್ನ, ಅದನ್ನ ಕೊಟ್ಟು ಬಿಡಿ. ಯಾಕಂದ್ರೆ ಅದರಿಂದ ಅವ್ರು ಏನೋ ಆಸೆ ಇಟ್ಕೊಂಡು ಕುಂತಿರ್ತಾರೆ, ನಾವಿದನ್ನ ತೆಗೆದುಕೊಳ್ಬೇಕು, ನಮ್ಗೆ ಇದಕ್ಕೆ ಯೂಸ್ ಆಗತ್ತೆ, ಒಬ್ಬರಿಗೆ ತಿನ್ಲಿಕ್ಕೂ ಕೂಡ ಇರೋದಿಲ್ಲ, ಆ ಪರಿಸ್ಥಿತಿಗೆ ಇರ್ತಾರೆ. ಹಾಗಾಗಿ ದುಡ್ಡನ್ನ ಜಮಾ ಮಾಡಿದ್ರೆ ಮತ್ತಷ್ಟು ಬೆನಿಫಿಟ್ಸ್ ಆಗುತ್ತೆ. ಸರ್ಕಾರಕ್ಕೆ ಮನವಿ ಇಷ್ಟೇ, ಮತ್ತಷ್ಟು ಬೇಗನೆ ಒಂದು ದುಡ್ಡನ್ನ ರಿಲೀಸ್ ಮಾಡಿ ಕ್ಲಿಯರ್ ಮಾಡ್ಬೇಕೇನಂತ. ಈ ಗೃಹಲಕ್ಷ್ಮಿ ಆಗಿರ್ಲಿ ಅಥವಾ ಪಿಂಚಣಿ ಯೋಜನೆ ಆಗಿರ್ಲಿ ಆದಷ್ಟು ಬೇಗ ರಿಲೀಸ್ ಮಾಡಿ ಕ್ಲಿಯರ್ ಮಾಡಿ ಅಂತ ಈ ಒಂದು ವಿಷಯವನ್ನ ನೀವೇನ್ ಮಾಡಿ, ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಅಥವಾ ಹಿರಿಯ ನಾಗರಿಕರಿಗೆ, ವಿಧವಾ ಮಹಿಳೆಯರಿಗೆ, ಅಂಗವಿಕಲರಿಗೆ ಶೇರ್ ಮಾಡಿ. ಹಾಗೆ ಅಕ್ಟೋಬರ್ ತಿಂಗಳ ಹಣ ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸಿ.